ಪುಷ್ಪಾ ಮುರುಗೇಶ್ ಕುಳೇದ್. ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ. ಗುರುತ್ವಾಕರ್ಷಣೆ ಮತ್ತು ಫ್ರೀ ಫಾಲ್ನಿಂದಾಗಿ ವೇಗವರ್ಧನೆಯ ಬಗ್ಗೆ ನೀವು ಹಿಂದೆ ಕಲಿತಿದ್ದೀರಿ. ಈಗ ನಾವು ಒತ್ತಡ ಮತ್ತು ಒತ್ತಡದ ಕುರಿತು ಕೆಲವು ಮಾಹಿತಿಯನ್ನ ಸಂಗ್ರಹಿಸೋಣ. ಕಲಿಕೆಯ ಫಲಿತಾಂಶಗಳು ಈ ಅಧಿವೇಶನದ ಕೊನೆಯಲ್ಲಿ ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗುತ್ತೆ. ಥ್ರಸ್ಟ್, ಒತ್ತಡ, ದ್ರವಗಳಲ್ಲಿ ಒತ್ತಡ, ದ್ರವದ ಕಾರಣದಿಂದಾಗಿ ಒತ್ತಡ, ಗಾಳಿಯ ಒತ್ತಡ, ವಾತಾವರಣದ ಒತ್ತಡ, ಬಾರೋಮೀಟರ್, ದ್ರವಗಳಲ್ಲಿ H ಆಳದಲ್ಲಿನ ಒತ್ತಡ, ದ್ರವಗಳಲ್ಲಿ ಆಳದ ವಿವಿಧ ಹಂತಗಳಲ್ಲಿ ಒತ್ತಡದ ವ್ಯತ್ಯಾಸ. ಕೀವರ್ಡ್ಗಳು: ಥ್ರಸ್ಟ್, ಮೇಲ್ಮೆಗೆ ಲಂಬವಾಗಿ ಕಾರ್ಯನಿರ್ವಹಿಸುವ ಬಲ. ಒತ್ತಡ, ಪ್ರತಿ ಯೂನಿಟ್ ಪ್ರದೇಶಕ್ಕೆ ಮೇಲ್ಮೈ ಮೇಲೆ ಬಲ ಪ್ರಯೋಗ. ವಾತಾವರಣದ ಒತ್ತಡ. ಬಾರೋಮೀಟರ್, ವಾತಾವರಣದ ಒತ್ತಡವನ್ನ ಅಳೆಯುತ್ತೆ. ಅಧಿವೇಶನವನ್ನ ಪ್ರಾರಂಭಿಸುವ ಮೊದಲು ಈ ಪರಿಕಲ್ಪನೆಯ ನಕ್ಷೆಯನ್ನ ನೋಡೋಣ. ಮೇಲ್ಮೆಗೆ ಲಂಬವಾಗಿರುವ ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸುವ ಬಲವನ್ನ ಥ್ರಸ್ಟ್ ಎಂದು ಕರೆಯಲಾಗುತ್ತೆ. ಈ ಕೆಳಗಿನ ಸನ್ನಿವೇಶಗಳನ್ನ ಪರಿಗಣಿಸಿ ಒತ್ತಡವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ನೀವು ಬುಲೆಟಿನ್ ಬೋರ್ಡ್ನಲ್ಲಿ ಪೋಸ್ಟರ್ ಅನ್ನ ಸರಿಪಡಿಸಲು ಬಯಸುತ್ತೀರಿ ಎಂದು ಭಾವಿಸೋಣ. ಇದನ್ನ ಮಾಡಲು ನೀವು ಬೋರ್ಡ್ನಲ್ಲಿ ನಿಮ್ಮ ಬೆರಳಿನಿಂದ ಡ್ರಾಯಿಂಗ್ ಪಿನ್ಗಳನ್ನ ಒತ್ತಬೇಕಾಗುತ್ತೆ. ನೀವು ಪಿನ್ನ ತಲೆಯ ಮೇಲ್ಮೈ ಪ್ರದೇಶದ ಮೇಲೆ ಬಲವನ್ನ ಅನ್ವಯಿಸುತ್ತೀರಿ. ಈ ಬಲವನ್ನ ಮಂಡಳಿಯ ಮೇಲ್ಮೈ ಪ್ರದೇಶಕ್ಕಾಗಿ ಲಂಬವಾಗಿ ನಿರ್ದೇಶಿಸಲಾಗುತ್ತೆ. ಥ್ರಸ್ಟ್ ಬಗ್ಗೆ ಹೆಚ್ಚು ಅರ್ಥ ಮಾಡಿಕೊಳ್ಳಲು ನಾವು ಇನ್ನೊಂದು ಸನ್ನಿವೇಶವನ್ನ ನೋಡೋಣ. ನೀವು ಸಡಿಲವಾದ ಮರಳಿನ ಮೇಲೆ ನಿಂತಿದ್ದೀರಿ ಎಂದು ಭಾವಿಸೋಣ. ನಿಮ್ಮ ಪಾದಗಳು ಮರಳಿನ ಆಳಕ್ಕೆ ಹೋಗುತ್ತವೆ. ಈಗ ಮರಳಿನ ಮೇಲೆ ಮಲಗು. ನಿಮ್ಮ ದೇಹವು ಮರಳಿನಲ್ಲಿ ಅಷ್ಟು ಆಳಕ್ಕೆ ಹೋಗುವುದಿಲ್ಲ ಎಂದು ನೀವು ಕಂಡುಕೊಳ್ತೀರಿ. ಎರಡೂ ಸಂದರ್ಭಗಳಲ್ಲಿ ಮರಳಿನ ಮೇಲೆ ಬೀರುವ ಬಲವು ನಿಮ್ಮ ದೇಹದ ತೂಕವಾಗಿರುತ್ತೆ. ತೂಕವು ಲಂಬವಾಗಿ ಕೆಳಮುಖವಾಗಿ ಕಾರ್ಯನಿರ್ವಹಿಸುವ ಶಕ್ತಿ ಎಂದು ನೀವು ಕಲಿತಿದ್ದೀರಿ. ಇಲ್ಲಿ ಬಲವು ಮರಳಿನ ಮೇಲ್ಮೆಗೆ ಲಂಬವಾಗಿ ಕಾರ್ಯನಿರ್ವಹಿಸುತ್ತೆ. ನೀವು ಸಡಿಲವಾದ ಮರಳಿನ ಮೇಲೆ ನಿಂತಾಗ ಶಕ್ತಿ ಅಂದ್ರೆ ನಿಮ್ಮ ದೇಹದ ತೂಕವು ನಿಮ್ಮ ಪಾದಗಳ ವಿಸ್ತೀರ್ಣಕ್ಕೆ ಸಮನಾದ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತೆ. ಆದ್ರೆ ನೀವು ಮಲಗಿರುವಾಗ ಅದೇ ಶಕ್ತಿಯು ನಿಮ್ಮ ಇಡೀ ದೇಹದ ಸಂಪರ್ಕ ಪ್ರದೇಶಕ್ಕೆ ಸಮನಾದ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತೆ. ಅದು ನಿಮ್ಮ ಪಾದಗಳ ಪ್ರದೇಶಕ್ಕಿಂತ ದೊಡ್ಡದಾಗಿದೆ. ಹೀಗಾಗಿ ವಿವಿಧ ಪ್ರದೇಶಗಳಲ್ಲಿ ಒಂದೇ ಪ್ರಮಾಣದ ಬಲಗಳ ಪರಿಣಾಮಗಳನ್ನ ವಿಭಿನ್ನವಾಗಿ ಮೇಲಿನ ಸಂದರ್ಭಗಳಲ್ಲಿ ಒತ್ತಡವು ಒಂದೇ ಆಗಿರುತ್ತೆ. ಆದರೆ ಪರಿಣಾಮಗಳು ವಿಭಿನ್ನವಾಗಿವೆ. ಆದ್ರಿಂದ ಒತ್ತಡದ ಪರಿಣಾಮವು ಅದು ಕಾರ್ಯನಿರ್ವಹಿಸುವ ಪ್ರದೇಶದ ಮೇಲೆ ಅವಲಂಬಿತವಾಗಿರುತ್ತೆ. ಮರಳಿನ ಮೇಲೆ ನೂಕುವಿಕೆಯ ಪರಿಣಾಮವು ಸುಳ್ಳು ಹೇಳುವುದಕ್ಕಿಂತ ನಿಂತಿರುವಾಗ ದೊಡ್ಡದಾಗಿದೆ. ಘಟಕ ಪ್ರದೇಶದ ಮೇಲೆ ಒತ್ತಡವನ್ನ ಒತ್ತಡ ಎಂದು ಕರೆಯಲಾಗುತ್ತೆ. ಒತ್ತಡ ಇಸ್ ಈಕ್ವಲ್ ಟು ಒತ್ತಡ ಆರ್ ಪ್ರದೇಶ.
ಒತ್ತಡ ಮತ್ತು ಪ್ರದೇಶದ ಎಸ್ಐ ಘಟಕವನ್ನ ಬದಲಿಸಿ ನಾವು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಪ್ಯಾಸ್ಕಲ್ನಂತೆ ಒತ್ತಡದ ಎಸ್ಐ ಘಟಕವನ್ನ ಪಡಿತೇವೆ. ಸಣ್ಣ ಪ್ರದೇಶದ ಮೇಲೆ ಕಾರ್ಯನಿರ್ವಹಿಸುವ ಬಲವು ದೊಡ್ಡ ಒತ್ತಡವನ್ನ ಉಂಟುಮಾಡುತ್ತೆ ಮತ್ತು ದೊಡ್ಡ ಪ್ರದೇಶದ ಮೇಲೆ ಕಾರ್ಯನಿರ್ವಹಿಸುವ ಬಲವು ಕಡಿಮೆ ಒತ್ತಡವನ್ನ ಬೀರುತ್ತೆ. ಉಗುರು ಮೊನಚಾದ ತುದಿಯನ್ನ ಹೊಂದಲು ಇದು ಕಾರಣವಾಗಿದೆ. ಚಾಕುಗಳು ಚೂಪಾದ ಅಂಚುಗಳನ್ನ ಹೊಂದಿರುತ್ತವೆ ಮತ್ತು ಕಟ್ಟಡಗಳು ವಿಶಾಲವಾದ ಅಡಿಪಾಯವನ್ನ ಹೊಂದಿರುತ್ತವೆ. ಎಲ್ಲಾ ದ್ರವಗಳು ಮತ್ತು ಅನಿಲಗಳು ದ್ರವಗಳು ಘನವಸ್ತುವು ಅದರ ತೂಕದಿಂದಾಗಿ ಮೇಲ್ಮೈ ಮೇಲೆ ಒತ್ತಡವನ್ನ ಬೀರುತ್ತೆ. ಅಂತೆಯೇ ದ್ರವಗಳು ತೂಕವನ್ನ ಹೊಂದಿರುತ್ತವೆ ಮತ್ತು ಅವು ಎಲ್ಲಾ ದಿಕ್ಕುಗಳಲ್ಲಿ ಮತ್ತು ದ್ರವದ ಎಲ್ಲಾ ಬಿಂದುಗಳಲ್ಲಿ ಒತ್ತಡವನ್ನ ಬೀರುತ್ತವೆ. ದ್ರವದ ಯಾವುದೇ ಸೀಮಿತ ದ್ರವ್ಯರಾಶಿಯಲ್ಲಿ ಉಂಟಾಗುವ ಒತ್ತಡವು ಎಲ್ಲಾ ದಿಕ್ಕುಗಳಲ್ಲಿಯೂ ಬದಲಾಗದೆ ಹರಡುತ್ತೆ. ಬಲೂನ್ ಅನ್ನ ಒಂದು ಪಾತ್ರೆಯಲ್ಲಿ ನೀರಿನೊಳಗೆ ಮುಳುಗಿಸಿದಾಗ ಅದು ತಕ್ಷಣವೇ ಮೇಲಕ್ಕೆ ಬಂದು ನೀರಿನ ಮೇಲೆ ತೇಲುತ್ತದೆ. ನೀರು ಮೇಲ್ಮುಖ ದಿಕ್ಕಿನಲ್ಲಿ ಒತ್ತಡವನ್ನ ಬೀರುತ್ತದೆ ಎಂದು ಇದು ತೋರಿಸುತ್ತೆ. ದ್ರವದ ಒತ್ತಡವು ಪಾರ್ಶ್ವದ ಬದಿಯಲ್ಲಿಯೂ ಕಾರ್ಯನಿರ್ವಹಿಸುತ್ತೆ. ನೀರನ್ನ ಹೊಂದಿರುವ ಬಾಟಲಿಯನ್ನ ಬದಿಗಳಲ್ಲಿ ಚುಚ್ಚಿದಾಗ ನೀರು ವೇಗವಾಗಿ ಹೊರಬರುವುದನ್ನ ನಾವು ನೋಡಬಹುದು. ಗಾಳಿಯ ಒತ್ತಡದ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಳ್ಳಲು ನಾವು ಒಂದು ಚಟುವಟಿಕೆಯನ್ನ ಪರಿಗಣಿಸೋಣ. ಗಾಜಿನ ಟಂಬ್ಲರ್ ತೆಗೆದುಕೊಂಡು ಅದರ ಕೆಳಭಾಗದಲ್ಲಿ ಸ್ವಲ್ಪ ಹತ್ತಿಯನ್ನ ಅಂಟಿಸಿ. ಪಾತ್ರೆಯ ಕೆಳಭಾಗದವರೆಗೂ ನೀರಿನಲ್ಲಿ ವಿಲೋಮವಾಗಿ ಮುಳುಗಿಸಿ. ಟಂಬ್ಲರ್ ಅನ್ನ ನೀರಿನಿಂದ ಹೊರತೆಗೆಯಿರಿ. ಹತ್ತಿ ಒದ್ದೆಯಾಗಿಲ್ಲ ಎಂದು ನಾವು ಕಂಡುಕೊಳ್ತೇವೆ. ಇದು ಟಂಬ್ಲರ್ನಲ್ಲಿರುವ ಗಾಳಿಯಿಂದ ನೀರಿಗೆ ಅನ್ವಯಿಸುವ ಗಾಳಿಯ ಬಲದಿಂದಾಗಿ ಮತ್ತು ಟಂಬ್ಲರ್ಗೆ ನೀರು ಬರದಂತೆ ತಡೆಯುತ್ತೆ. ನೀರಿನ ಘಟಕ ಪ್ರದೇಶದ ಮೇಲೆ ಈ ಬಲವು ಗಾಳಿಯ ಒತ್ತಡವಾಗಿದೆ. ಭೂಮಿಯ ಮೇಲಿನ ಎಲ್ಲಾ ವಸ್ತುಗಳು ನಿರಂತರ ವಾತಾವರಣ ಒತ್ತಡಕ್ಕೆ ಒಳಗಾಗುತ್ತೆ. ವಾತಾವರಣದ ಒತ್ತಡವು ಭೂಮಿಯ ಒಂದು ಘಟಕದ ಮೇಲ್ಮೈ ಪ್ರದೇಶದ ಮೇಲೆ ವಾತಾವರಣದ ಗಾಳಿಯಿಂದ ಉಂಟಾಗುವ ಬಲ ಅಥವಾ ಒತ್ತಡ ಎಂದು ವ್ಯಾಖ್ಯಾನಿಸಲಾಗಿದೆ. ವಾಯುಮಂಡಲದ ಒತ್ತಡ ಈಸ್ ಈಕ್ವಲ್ ಟು ವಾತಾವರಣ ಬಲ ಬೈ ಭೂಮಿಯ ಮೇಲ್ಮೈ ಪ್ರದೇಶ. ಇಲ್ಲಿ ಬಲವನ್ನ ತೂಕ ಎಂದು ಬರೆಯಬಹುದು. ವಾಯುಮಂಡಲದ ಒತ್ತಡ ಈಸ್ ಈಕ್ವಲ್ ಟು ವಾತಾವರಣದ ತೂಕ ಬೈ ಭೂಮಿಯ ಮೇಲ್ಮೈ ಪ್ರದೇಶ. ತೂಕ ಈಸ್ ಈಕ್ವಲ್ ಟು ದ್ರವ್ಯರಾಶಿ ಇಂಟು ವೇಗವರ್ಧನೆ. ವಾಯುಮಂಡಲದ ಒತ್ತಡ ಈಸ್ ಈಕ್ವಲ್ ಟು ವಾತಾವರಣದ ದ್ರವ್ಯರಾಶಿ ಇಂಟು ಜಿ ಬೈ ಭೂಮಿಯ ಮೇಲ್ಮೈ ಪ್ರದೇಶ. ದ್ರವ್ಯರಾಶಿ ಈಸ್ ಈಕ್ವಲ್ ಟು ಸಾಂದ್ರತೆ ಇಂಟು ಪರಿಮಾಣ. ವಾಯುಮಂಡಲದ ಒತ್ತಡ ಈಸ್ ಈಕ್ವಲ್ ಟು ವಾತಾವರಣದ ಸರಾಸರಿ ಡೆನ್ಸಿಟಿ ಇಂಟು ವಾತಾವರಣದ ಪರಿಮಾಣ ಬೈ ಭೂಮಿಯ ಮೇಲ್ಮೈ ಪ್ರದೇಶ. ಸಂಪುಟ ಈಸ್ ಈಕ್ವಲ್ ಟು ಪ್ರದೇಶ ಇಂಟು ಎತ್ತರ. ಸರಾಸರಿ ಸಾಂದ್ರತೆಯು ರೋ. ವಾಯುಮಂಡಲದ ಒತ್ತಡ ಈಸ್ ಈಕ್ವಲ್ ಟು ರೋ ಇಂಟು ಭೂಮಿಯ ಮೇಲ್ಮೈ ಪ್ರದೇಶ ಇಂಟು ವಾತಾವರಣದ ಎತ್ತರ ಇಂಟು ಜಿ ಬೈ ಭೂಮಿಯ ಮೇಲ್ಮೈ ಪ್ರದೇಶ. ವಾಯುಮಂಡಲದ ಒತ್ತಡ ಈಸ್ ಈಕ್ವಲ್ ಟು ರೋ ಇಂಟು ವಾತಾವರಣದ ಎತ್ತರ ಹೆಚ್ ಇಂಟು ಜಿ. ವಾಯುಮಂಡಲದ ಒತ್ತಡ ಈಸ್ ಈಕ್ವಲ್ ಟು ರೋ ಇಂಟು ಹೆಚ್ ಇಂಟು ಜಿ. PO is equal to rho hg.
ವಾಯುಮಂಡಲದ ಒತ್ತಡವನ್ನ ಅಳೆಯಲು ಬಳಸಲಾಗುವ ಸಾಧನವೇ ವಾಯುಭಾರ ಮಾಪಕ. ಮೊದಲು ಬಾರೋಮೀಟರ್ ಅನ್ನ ಪಾದರಸವನ್ನ ಬಳಸಿಕೊಂಡು ಟೋರಿಸಲ್ಲಿ ಕಂಡುಹಿಡಿದ್ರು. ಈ ವಾಯುಭಾರ ಮಾಪಕವು ಒಂದು ತುದಿಯಿಂದ ಮುಚ್ಚಿದ ಸುಮಾರು 1 ಮೀಟರ್ ಉದ್ದದ ಗಾಜಿನ ಟ್ಯೂಬ್ ಅನ್ನ ಒಳಗೊಂಡಿದೆ. ಟ್ಯೂಬ್ ಸಂಪೂರ್ಣವಾಗಿ ಶುದ್ಧವಾದ ಪಾದರಸದಿಂದ ತುಂಬಿದೆ, ಅಂದರೆ ಗಾಳಿಯು ಗುಳ್ಳೆಗಳು ಅದರೊಳಗೆ ಉಳಿಯುವುದಿಲ್ಲ. ಕೊಳವೆಯ ತೆರೆದ ತುದಿಯನ್ನ ಹೆಬ್ಬೆರಳು ಬೆರಳಿನಿಂದ ಮುಚ್ಚಲಾಗುತ್ತೆ ಮತ್ತು ನಂತರ ಪಾದರಸದ ಬೌಲ್ಗೆ ತಿರುಗಿಸಲಾಗುತ್ತೆ. ಕೊಳವೆಯೊಳಗಿನ ಪಾದರಸದ ತೂಕವು ಬಟ್ಟಲಿನಲ್ಲಿರುವ ಪಾದರಸದ ಮೇಲೆ ಒತ್ತಡವನ್ನ ಬೀರತ್ತೆ. ಅದೇ ಸಮಯದಲ್ಲಿ ವಾತಾವರಣದ ಒತ್ತಡವು ಪಾದರಸ ಮೇಲ್ಮೆಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಪಾದರಸ ಕಾಲಂನಿಂದ ಉಂಟಾಗುವ ಒತ್ತಡವನ್ನ ವಾತಾವರಣದ ಒತ್ತಡದಿಂದ ಸಮಗೊಳಿಸಿದಾಗ ಟ್ಯೂಬ್ನ ಒಳಗಿನ ಪಾದರಸವು 76 ಸೆಂಟಿಮೀಟರ್ ಸ್ಥಿರ ಎತ್ತರವನ್ನ ತಲುಪುತ್ತೆ ಮತ್ತು ಟ್ಯೂಬ್ನ ಮೇಲಿನ ಭಾಗವನ್ನ ನಿರ್ವಾತವನ್ನ ಬಿಡತ್ತೆ. ಇದನ್ನ ಒಂದು ವಾಯುಮಂಡಲದ ಒತ್ತಡ ಎಂದು ಕರೆಯಲಾಗುತ್ತೆ. ನಾವು ಸಾಂದ್ರತೆಯ ದ್ರವವನ್ನ ಹೊಂದಿರುವ ಕಂಟೇನರ್ ಅನ್ನ ಪರಿಗಣಿಸೋಣ ಮತ್ತು ಅಡ್ಡ ವಿಭಾಗದ ಪ್ರದೇಶದ ಎ ನ ದ್ರವದ ಮೇಲ್ಮೆಯಿಂದ ಎತ್ತರದ h ಎತ್ತರದ ಸಿಲಿಂಡರಾಕಾರದ ಕಾಲಮ್ ಅನ್ನ ಪರಿಗಣಿಸೋಣ. ದ್ರವ ಕಾಲಂನ ಪರಿಮಾಣ V A. ದ್ರವ್ಯರಾಶಿ ಪರಿಮಾಣ ಇಂಟು ಸಾಂದ್ರತೆ. m AH rho. ತೂಕ mg AH rho g. ನೀರಿನ ಕಾಲಂ ಮೇಲೆ ಕಾರ್ಯನಿರ್ವಹಿಸುವ ಶಕ್ತಿಗಳು. 1. ತೂಕ ಲಂಬವಾಗಿ ಕೆಳಗೆ. 2. ವಾಯುಮಂಡಲದ ಒತ್ತಡದ ಕಾರಣದಿಂದಾಗಿ ಮೇಲ್ಮೆಯಲ್ಲಿ ಬಲವಾಗಿ ಲಂಬವಾಗಿ ಕೆಳಗೆ ಕಾರ್ಯನಿರ್ವಹಿಸುತ್ತೆ. 3. ದ್ರವದ ಸ್ಥಿರ ಒತ್ತಡದಿಂದಾಗಿ ಕಾಲಂನ ಕೆಳಭಾಗದ ಮೇಲ್ಮೆಯಲ್ಲಿ ಬಲವಂತವಾಗಿ ಲಂಬವಾಗಿ ಮೇಲಕ್ಕೆ ಕಾರ್ಯನಿರ್ವಹಿಸುತ್ತೆ. ನ್ಯೂಟನ್ ನಿಯಮದಿಂದ ನಾವು ಪಡಿತೇವೆ PA P0 AW. W AH rho g ಬದಲಿಗೆ ಅದನ್ನ ನಾವು ಪಡಿತೇವೆ ಎಂದು ನಮಗೆ ತಿಳಿದಿದೆ. PA P0 AH rho g. ಎರಡೂ ಬದಿಗಳಿಂದ A ಅನ್ನ ರದ್ದುಗೊಳಿಸುವುದರಿಂದ ನಾವು ಪಡಿತೇವೆ P P0 H rho g. ಇದರ ಅರ್ಥ ಸ್ಥಿರ ಆಳದಲ್ಲಿ ದ್ರವದೊಳಗಿನ ಒತ್ತಡವು ಸ್ಥಿರವಾಗಿದೆ. ಅಡ್ಡ ವಿಭಾಗದ ಪ್ರದೇಶ A ಜೊತೆಗೆ H ಎತ್ತರದ ದ್ರವದ ಸಿಲಿಂಡರಾಕಾರದ ಕಾಲಮನ್ನ ನಾವು ಪರಿಗಣಿಸೋಣ ಮತ್ತು ದ್ರವದ ಸಾಂದ್ರತೆಯಾಗಿರಲಿ. ಆಳ H1 ನಲ್ಲಿ ದ್ರವದಲ್ಲಿನ ಒತ್ತಡ P1 ಆಗಿದೆ. P1 P0 H1 rho g. ಅಂತೆಯೇ H2 ಆಳದಲ್ಲಿನ P2 ಒತ್ತಡ P2 P0 H2 rho g. ಈ ಎರಡೂ ಸಮೀಕರಣಗಳನ್ನ ಪರಿಹರಿಸುವುದರಿಂದ ನಾವು ಪಡಿತೇವೆ P2 - P1 H2 rho g minus H1 rho g. P2 - P1 rho g of H2 minus H1. H H2 minus H1 ಎಂದು ನಮಗೆ ತಿಳಿದಿದೆ. ಆದ್ರಿಂದ ನಾವು ಹೊಂದಿದ್ದೇವೆ P2 - P1 rho g H. ದ್ರವಗಳಲ್ಲಿ ಎರಡು ಹಂತಗಳ ನಡುವಿನ ಒತ್ತಡದ ವ್ಯತ್ಯಾಸ rho g H.
ಇದರಲ್ಲಿ ದ್ರವ ರೋ ಮತ್ತು ಜಿ ಸಾಂದ್ರತೆಯ ಸ್ಥಿರವಾಗಿರುತ್ತೆ. ಆದ್ರಿಂದ ಒತ್ತಡದ ವ್ಯತ್ಯಾಸಗಳು ಆಳದಲ್ಲಿ ಹೆಚ್ಚಳದೊಂದಿಗೆ ಹೆಚ್ಚಾಗುತ್ತೆ. ನೆನಪಿಡಬೇಕಾದ ಅಂಶಗಳು: ಮೇಲ್ಮೈಗೆ ಲಂಬವಾಗಿರುವ ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸುವ ಬಲವನ್ನ ಥ್ರಸ್ಟ್ ಎಂದು ಕರೆಯಲಾಗುತ್ತೆ. ಘಟಕದ ಪ್ರದೇಶದ ಮೇಲಿನ ಒತ್ತಡವನ್ನ ಒತ್ತಡ ಎಂದು ಕರೆಯಲಾಗುತ್ತೆ ಮತ್ತು ಅದರ ಎಸ್ಐ ಘಟಕವು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಪ್ಯಾಸ್ಕಲ್ ಆಗಿದೆ, PA ಆಗಿದೆ. ಒತ್ತಡ ಒತ್ತಡ ಬೈ ಪ್ರದೇಶ. ಸಣ್ಣ ಪ್ರದೇಶದ ಮೇಲೆ ಕಾರ್ಯನಿರ್ವಹಿಸುವ ಬಲವು ದೊಡ್ಡ ಒತ್ತಡವನ್ನ ಉಂಟು ಮಾಡುತ್ತೆ ಮತ್ತು ದೊಡ್ಡ ಪ್ರದೇಶದ ಮೇಲೆ ಕಾರ್ಯನಿರ್ವಹಿಸುವ ಬಲವು ಕಡಿಮೆ ಒತ್ತಡವನ್ನ ಬೀರುತ್ತೆ. ದ್ರವದ ಯಾವುದೇ ಸೀಮಿತ ದ್ರವ್ಯರಾಶಿಯಲ್ಲಿ ಉಂಟಾಗುವ ಒತ್ತಡವು ಎಲ್ಲಾ ದಿಕ್ಕುಗಳಲ್ಲಿಯೂ ಬದಲಾಗದೆ ಹರಡುತ್ತೆ. 5. ವಾಯುಮಂಡಲದ ಒತ್ತಡವನ್ನ ಒಂದು ಘಟಕ ಮೇಲ್ಮೈಯಲ್ಲಿ ವಾತಾವರಣದ ಗಾಳಿಯಿಂದ ಉಂಟಾಗುವ ಬಲ ಅಥವಾ ಒತ್ತಡ ಎಂದು ವ್ಯಾಖ್ಯಾನಿಸಲಾಗಿದೆ. ವಾಯುಮಂಡಲದ ಒತ್ತಡ ρ × h × g. 7. ವಾಯುಮಂಡಲದ ಒತ್ತಡವನ್ನ ಅಳೆಯಲು ಬಳಸಲಾಗುವ ಸಾಧನವೇ ವಾಯುಭಾರ ಮಾಪಕ. 8. ದ್ರವಗಳಲ್ಲಿ ಎರಡು ಹಂತಗಳ ನಡುವಿನ ಒತ್ತಡದ ವ್ಯತ್ಯಾಸ ρ g h.